ಎಕ್ಸ್ಕ್ಯೂಸ್ ಮೀ. ಏನಾಯ್ತು ಎಸ್ ಐ ಸಾರ್, ಈ ಸಮಯದಲ್ಲಿ ಬಂದಿದ್ದೀರಲ್ಲ? ಡ್ಯೂಟಿ ಮೇಲೆ ಬಂದಿದ್ದೀನಿ. ಏನಾದರೂ ಸಮಸ್ಯೆನಾ? ಇಲ್ಲಿ ಅವನಿ ಯಾರು? ನಾನೇ ಸರ್. ನೀವು ಈ ಊರಿಗೆ ಹಬ್ಬಕ್ಕೆ ಬಂದಿದ್ದೀರಾ ಅಂತ ತಿಳ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಾಯ್ತು ಸರ್? ಏನಾದರೂ ಅಪರಾಧ ಮಾಡಿದಾಳ? ನಾನೆಲ್ಲೋ ನಿನಗೋಸ್ಕರ ಬಂದಿದ್ದಾರ ಅನ್ಕೊಂಡೆ. ಏಯ್, ನೀನು ಬಾಯಿ ಮುಚ್ಚು. ಏನಾಯ್ತು ಸರ್? ಈ ಹುಡುಗಿ ಹೆಸರು ಅಕ್ಷಯ ಅಲ್ವಾ? ಹೌದು. ನಿಮ್ಮ ಮಗಳೇ ಅಲ್ವಾ? ಹೌದು. ಕಳೆದ ಕೆಲವು ದಿನಗಳಿಂದ ಕಾಣಿಸ್ತಿಲ್ಲ ಅಲ್ವಾ? ಹೌದು. ಬಟ್ ವೆರಿ ಸ್ಯಾಡ್ ನ್ಯೂಸ್ ಫಾರ್ ಯು. ಏನು? ಈ ಹುಡುಗಿ ಸತ್ತೋಗಿದ್ದಾಳೆ. ಸತ್ತೋದ್ಲಾ? ಹೌದು. ನಾನು ಬೇರೆ ರೂಪದಲ್ಲಿ ಬದುಕಿರುವಾಗ ಯಾಕೆ ಹೀಗೆ ಹೇಳ್ತಿದ್ದಾರೆ? ಹೇಗೆ ಸತ್ತೋದ್ಲು ಸರ್? ಅಷ್ಟಕ್ಕೂ ನಿಮಗೆ ಹೇಗೆ ಗೊತ್ತಾಯ್ತು ಸರ್? ರೈಲ್ವೆ ಟ್ರ್ಯಾಕ್ ಹತ್ರ ಈ ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ಗೆ ಬಾಡಿನ ಕಳಿಸಿದ್ದೀವಿ. ಆ ಹುಡುಗಿಗೆ ಸಂಬಂಧಿಸಿರೋ ಬಟ್ಟೆಗಳಿದು. ಈ ವಿಷಯನ ನಿಮಗೆ ತಿಳಿಸೋದಕ್ಕೆ ನಾವು ಇಲ್ಲಿಗೆ ಬರಬೇಕಾಯ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ? ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾಯಿದ್ಯಾ? ನನ್ನ ಬಗ್ಗೆ ಗೊತ್ತಾಗ್ಬೇಕಂತಾನೆ ಹೀಗೆ ಪ್ಲಾನ್ ಮಾಡಿದಾರಾ? ನಾನ್ ನಂಬಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಮಗಳು ಸತ್ತಿರಲ್ಲ. ಯಾಕೆಂದ್ರೆ ನನ್ ಮಗಳು ಅಮ್ಮನವ್ರ ಅಂಶದ ಜೊತೆಗೆ ಹುಟ್ಟಿದಾಳೆ. ಅದೃಷ್ಟ ಜಾತಕದವಳು, ಕಾರಣ ಜನ್ಮದವಳು. ಈ ಫೋಟೋ ಕರೆಕ್ಟೇ, ಆದ್ರೆ ನೀವು ಹೇಳಿದ ವಿಷಯ ಮಾತ್ರ ಕರೆಕ್ಟ್ ಅಲ್ಲ. ನಿಜವಾಗ್ಲೂ ಕರೆಕ್ಟ್ ಅಲ್ಲ. ಎಲ್ಲ ಎನ್ಕ್ವೈರಿನ ಮಾಡ್ಕೊಂಡ್ ಬಂದ ಮೇಲೆನೆ ನಾವು ಹೀಗೆ ಹೇಳೋದಕ್ಕೆ ಸಾಧ್ಯ ಮೇಡಮ್. ನಾನು ಕೂಡ ನಂಬಲ್ಲ ಸರ್. ಇದ್ರಲ್ಲಿ ಏನೋ ಮೋಸ ಇದೆ. ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಏಯ್, ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಅವಳು ಮನೆ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತಲ್ವಾ? ಸತ್ರೆ ಸತ್ತಿರ್ತಾಳೆ. ಎಸ್ ಅವರೇ, ಇನ್ನೊಂದ್ಸಲ ಸರಿಯಾಗಿ ಎನ್ಕ್ವೈರಿ ಮಾಡಿ. ಅವಳೇನೋ ನಿಮ್ಮ ಮಗನಿಗೆ ಹುಟ್ಟಿದಾಳೆ ಅನ್ನೋ ಥರ ನೀವ್ಯಾಕೆ ಭಯ ಪಡ್ತೀರಾ? ಆದ್ರೂ ಸರಿ, ನಮ್ಮ ಹತ್ರ ಸ್ವಲ್ಪ ದಿನ ಬೆಳೆದ್ಲಲ್ಲ ವಸಂತ. ಆದರೂ ಸರಿ, ನಮಗೆ ಅವಶ್ಯಕತೆ ಇಲ್ಲ ಅಪ್ಪ. ನಮ್ಮ ಬ್ಲಡ್ ಅಲ್ಲ ಅಂದಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದಷ್ಟು ಬೇಗ ಬಾಡಿನ ನಿಮಗೆ ಒಪ್ಸೋ ಏರ್ಪಾಡು ಮಾಡ್ತೀವಿ. ನೀವೇ ಎನ್ಕ್ವೈರಿ ಮಾಡ್ಕೊಳ್ಳಿ. ಶುಭವಾಗ್ಲಿ ಅಂತ ನೀನು ಅಮ್ಮನವ್ರನ್ನ ತಗೊಂಡು ಬಂದ್ರೆ ಹೀಗಾಯ್ತಲ್ಲಮ್ಮ. ನನಗಿನ್ನೂ ನಂಬಿಕೆನೇ ಬರ್ತಾ ಇಲ್ಲ. ನಾನು ಕೇಳಿದ್ದು ನಿಜನಾ? ನನ್ನ ಮಗಳು ನನಗೆ ನಿಜವಾಗ್ಲೂ ಶಾಶ್ವತವಾಗಿ ದೂರ ಆದ್ಲ. ನಂಬೋದಕ್ಕೆ ಆಗ್ತಾ ಇಲ್ಲ. ನನ್ನಿಂದ ನಂಬೋಕೆ ಆಗ್ತಿಲ್ಲ.
ತಾತ್ಕಾಲಿಕವಾಗಿ ದೂರ ಆಗಿದ್ದಾಳೆ ಅಂತ ಅನ್ಕೊಂಡಿದ್ನೆ ಹೊರತು ಶಾಶ್ವತವಾಗಿ ದೂರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ನೋರಲ್ಲ ನೀನು, ಅಮ್ನೋರಲ್ವೇ ಅಲ್ಲ. ನಿನಗೋಸ್ಕರ ಈ ಪೂಜೆನ ಮಾಡೋದು ಅನವಶ್ಯಕ. ಅಷ್ಟಕ್ಕೂ ನಿನ್ನ ನೋಡೋದೇ ಅನವಶ್ಯಕ. ನನ್ ಮಗಳನ್ನ ದೂರ ಮಾಡಿದ್ಮೇಲೆ ಇನ್ನು ನಾನ್ ಯಾಕೆ ಬದುಕಿರ್ಬೇಕು? ನನ್ನ ಕೂಡ ನಿನ್ನ ಹತ್ರಕ್ಕೆ ಕರ್ಕೊಂಡು ಹೋಗು. ಇಲ್ಲ ರೀ, ನಿಮ್ಮ ಮಗಳು ಸತ್ತಿರಲ್ಲ, ಬದುಕೇ ಇದ್ದಾಳೆ. ನೀವು ಪೊಲೀಸರ ಮಾತನ್ನ ನಂಬೇಡಿ, ನನ್ನ ಮಾತನ್ನ ನಂಬಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪೊಲೀಸರು 100 ಥರ ಎನ್ಕ್ವೈರಿ ಮಾಡೇ ಬರ್ತಾರೆ ಕಣೆ. ಅವ್ರ ಮಾತನ್ನೇ ನಂಬೇಡ ಅಂತೀಯಲ್ಲ. ನನ್ ಮಗಳು ಮುಂದಿನ ಹುಟ್ಟಿದ ಹಬ್ಬಕ್ಕೆ ಬರ್ತಾಳೆ ಅಂತ ಹೇಳ್ದೆ. ಇನ್ ಹೇಗ್ ಬರ್ತಾಳಮ್ಮ? ಹೇಗ್ ಬರ್ತಾಳೆ? ನನ್ ಮಗಳು ನನಗೆ ಅನ್ಯಾಯ ಮಾಡಿ ಹೊರಟೋದ್ಲು. ಇಲ್ಲಮ್ಮ, ನಿನ್ನ ಮಗಳು ನಿನ್ನನ್ನೆಲ್ಲೂ ಬಿಟ್ಟು ಹೋಗಿಲ್ಲ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೊಳ್ಳಿ. ಧೈರ್ಯವಾಗಿರಿ, ಕೆಲವು ದಿನ ತಾಳ್ಮೆ ತಗೊಳ್ಳಿ. 2 ದಿನದ ಹಿಂದೆ ಅಷ್ಟೇ ನನ್ನ ಹತ್ರ ಮಾತಾಡಿದ್ಲು. ಆದಷ್ಟು ಬೇಗ ನನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ಲು. ಇವ್ರು ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ನಡೆದದ್ದು ನಿಜಾನೇ ಅನ್ನಿಸ್ತಾ ಇದೆ. ಅಯ್ಯೋ ಅಯ್ಯೋ ಅಕ್ಷಯ, ಅಮ್ಮಂಗೆ ನಿನ್ನಿಂದ ಕಷ್ಟ ಬರಬಾರ್ದು ಅಂತ ದೂರ ಹೋದೆ. ಈಗ ಶಾಶ್ವತವಾಗಿ ದೂರ ಆಗೋದ್ಯಾ? ನನಗೆ ಎಂತ ಅನ್ಯಾಯ ಮಾಡಿದ್ಯಮ್ಮ? ಇನ್ನು ನನಗೆ ಯಾರಿದಾರಮ್ಮ? ನಾನು ಯಾಕೆ ಬದುಕಿರ್ಬೇಕು? ಭಗವಂತ, ಯಾಕಯ್ಯ ನನಗೆ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೀನಿ? ಅಯ್ಯೋ ನನ್ನ ಮಗಳು. ನಾನು ನಿನ್ನ ಎದುರುಗಡೆನೇ ಇದ್ದೀನಿ. ನನ್ನ ತಾತನ ಮನೇಲಿ ಓಡಾಡೋದಕ್ಕೆ, ನನ್ನ ರೂಪನ ಬದಲಾಯಿಸೋದಕ್ಕೆ ನಾನು ಈ ರೂಪದಲ್ಲಿ ಇದ್ದೀನಿ. ಅಂಥದ್ದು ನಿನ್ನ ಕಣ್ಮುಂದೆನೇ ಅಮ್ಮ ಹೀಗೆ ದುಃಖ ಪಡ್ತಿದ್ರೆ ನೋಡ್ತಾ ಹೇಗಿರೋಕ್ಕಾಗ್ತದೆ ಭವಾನಿ? ಅಕ್ಷಯ ಸತ್ತಿಲ್ಲ ಅಂತ ಅಮ್ಮಂಗೆ ಗೊತ್ತಾಗೋ ಹಾಗೆ ಮಾಡು ತಾಯಿ. ನೀನೇನೆ ಅಮ್ಮನವ್ರ ಕಡೆನೆ ತಿರುಗಿ ತುಂಬಾ ಬೇಡ್ಕೋತಾ ಇದೀಯಾ? ನೀನು ನಮಸ್ಕಾರ ಮಾಡಿದ ಮಾತ್ರಕ್ಕೆ ಸತ್ತೋಗಿರೋ ಅಕ್ಷಯ ಬದುಕಿ ಬರ್ತಾಳೆ? ಅವಳಿಗೆ ಓವರ್ ಆಕ್ಷನ್ ಜಾಸ್ತಿ.
ಏನಾಯ್ತಮ್ಮ? ಹಬ್ಬದ ದಿನ ಅಮ್ಮನವ್ರ ಮುಂದೆ ಕೂತ್ಕೊಂಡು ಯಾಕೆ ಅಳ್ತಿದ್ಯಮ್ಮ? ನೀವ್ಯಾರಮ್ಮ? ನನ್ನ ವಿವರನ ಆಮೇಲೆ ಹೇಳ್ತೀನಿ, ಆದರೆ ಮೊದಲು ಏನು ನಡೀತು ಅಂತ ಹೇಳಿ. ಇವರು ಈ ವೇದಾವತಿಯವರ ಚಿಕ್ಕ ಸೊಸೆ, ಹೆಸರು ಅವನಿ. ಇವರಿಗೆ ಅಕ್ಷಯ ಅನ್ನೋ ಒಬ್ಳು ಮಗಳಿದ್ದಾಳೆ. ಕೆಲವು ದಿನಗಳ ಹಿಂದೆ ದೂರ ಆದ್ಲು. ಯಾವುದೋ ಒಂದು ಜಾಗದಲ್ಲಿ ಬದುಕೆ ಇರ್ತಾಳನ್ನೋ ಆಸೆಯಿಂದ ಬದುಕ್ತಿದ್ದಾರೆ. ಇವಾಗ ಈ ಪೊಲೀಸವ್ರು ಬಂದು ಆ ಹುಡುಗಿ ಸತ್ತೋಗಿದ್ದಾಳಂತ ಹೇಳ್ತಿದ್ದಾರೆ. ನಾನಂತೂ ಅವಳು ಸತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಅವನಿ ಮೇಡಮ್ ಕೂಡ ಪೂರ್ತಿಯಾಗಿ ನಂಬಿಕೆನೇ ಬರ್ತಿಲ್ಲ. ಈ ಸಮಸ್ಯೆಯಿಂದ ಹೇಗೆ ಪಾರಾಗಬೇಕೋ ಅರ್ಥನೇ ಆಗ್ತಿಲ್ಲ. ನನಗೊಂದು ಯೋಚನೆ ಹೊಳಿತು. ಆ ರೀತಿಯಲ್ಲಿ ಮಾಡಿದ್ರೆ ಅವಳು ಬದುಕಿದಾಳ ಬದುಕಿಲ್ವಾ ಅಂತ ಗೊತ್ತಾಗುತ್ತೆ. ಏನಮ್ಮ ಅದು? ಬೇಗ ಹೇಳಮ್ಮ. ಮಧ್ಯದಲ್ಲಿ ನೀನ್ ಬಂದು ತಲೆ ಹಾಕ್ತಿದ್ಯಾ? ಇಷ್ಟಕ್ಕೂ ನೀನ್ ಯಾರಮ್ಮ? ನನ್ನ ಹೆಸರು ಶಾಂಭವಿ. ನನಗೆ ಗೊತ್ತಿರೋ ಒಂದು ವಿದ್ಯೆ ಇದೆ. ಅದ್ರ ಮುಖಾಂತರ ಇವಳ ಮಗಳ ಬಗ್ಗೆ ಗೊತ್ತಾಗುತ್ತೆ. ಆ ವಿದ್ಯೆ ಯಾವುದಮ್ಮ? ಅಂಜನ ಹಾಕೋದು. ಅಂಜನಾನ? ಹೌದಮ್ಮ, ಅಂಜನ ಹಾಕಿದ್ರೆ ಬದುಕಿದಾಳ ಇಲ್ವಾ, ಇದ್ರೆ ಯಾವ ದಿಕ್ಕಲ್ಲಿದ್ದಾಳೆ ಅನ್ನೋ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅನ್ನೋ ಹಾಗೆ ಈ ಕಾಲದಲ್ಲೂ ಇನ್ನೂ ಅಂಜನ ಗಿಂಜನ ಅಂತಿರಲ್ಲ. ಜನರನ್ನೆಲ್ಲ ಮೂರ್ಖರಾಗಿ ಮಾಡ್ತೀರಾ ಅಷ್ಟೇ. ಹೌದಕ್ಕ, ಸರಿಯಾಗಿ ಹೇಳ್ದೆ. ಇವಳು ಯಾರೋ ವಿಷಯನ್ನ ದಾರಿ ತಪ್ಪಿಸ್ತಿದ್ದಾಳೆ. ಹಾಗೆ ತಪ್ಪಾಗಿ ಮಾತಾಡಬೇಡಿ. ಅವರವ್ರ ನಂಬಿಕೆ ಅವ್ರಿಗಿರುತ್ತೆ. ಅಂಜನ ಅನ್ನೋ ವಿದ್ಯೆಯಿಂದ ಎಷ್ಟೋ ಜನರ ಸುಳಿವು ಸಿಕ್ಕಿದೆ ಅಂತ ನಿದರ್ಶನಗಳು ನಮ್ಮ ಹತ್ರ ತುಂಬಾನೇ ಇದೆಯಮ್ಮ. ಹೌದೌದು, ಆ ಮಧ್ಯೆ ನನ್ನ ಗೋಮಾತೆ ಬೇರೆ ಕಾಣಿಸ್ಲಿಲ್ಲ. ಅಂಜನ ಹಾಕಿಸಿದ್ಮೇಲೆ ನಮ್ಗದ್ ಸಿಕ್ತು. ಹಳ್ಳದಲ್ಲಿ ಬಿದ್ದೋಗಿತ್ತು. ನನ್ನ ಮಗಳು ಕಾಣಿಸ್ತಾ ಇದ್ದಾಗ ಕೂಡ ಅಂಜನ ಹಾಕ್ಸಿದ್ವಿ. ಹಾಗಾದ್ರೆ ತಕ್ಷಣ ನನ್ನ ಮಗಳ ಬಗ್ಗೆ ಹೇಳಮ್ಮ. ಸ್ವಲ್ಪ ಯಾರಾದರೂ ವ್ಯವಸ್ಥೆ ಮಾಡ್ಕೊಡ್ತೀರಾ? ಮಾಡ್ತೀವಮ್ಮ, ಒಂದು 5 ನಿಮಿಷ ಇರಮ್ಮ. ಏನ್ ಬಂಗಾರ, ಸೀನ್ ಹೀಗೆ ರಿವರ್ಸ್ ಆಗ್ಬಿಡ್ತು? ಅದೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋರಿಗೆಲ್ಲ ಸುಳ್ಳು ಹೇಳಿರೋದು ನೀನೇ ಅಂತ ಗೊತ್ತಾದ್ರೆ ಅರ್ಹತೆ ಇಲ್ದೇ ಇರೋರೆಲ್ಲ ಪೂಜೆಲಿ ಕೂತ್ಕೊಂಡ್ರೆ ಇಂಥದ್ದೇ ನಡೆಯುತ್ತೆ. ಅಂಜನ ಹಾಕಿದ್ರೆ ಗೊತ್ತಾಗತ್ತೆ ಅಂತ ಇವಳು ಹೇಳ್ತಿದ್ದಾಳೆ, ಆದ್ರೆ ನಂಗೆ ಏನು ನಂಬಿಕೆ ಇಲ್ಲ. ಯಾಕೆ ಅವಸರ? 5 ನಿಮಿಷ ಇರು. ದೈವ ಸನ್ನಿಧಿಲಿ ಇದೀವಿ, ಏನಾದರೂ ಸಾಧ್ಯನೇ. ಅಕ್ಷಯ ಬದುಕಿದಾಳೆ ಅಂತ ಗೊತ್ತಾದ್ರೆ ಆನಂದನೇ ಅಲ್ವೇನಮ್ಮ? ಅಕ್ಷಯ, ನೀನು ಎಲ್ಲರ ಕಣ್ಮುಂದೆನೇ ಅರ್ಚನಾ ರೂಪದಲ್ಲಿ ಇದೆಯಾ ಅನ್ನೋ ವಿಷಯ ನನಗೆ ನಿನಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇವಾಗ ನಿನ್ನ ಅಸಲಿ ರೂಪನ ಇದ್ರಲ್ಲಿ ತೋರಿಸ್ತೀನಿ. ಅಕ್ಷಯ, ನಿನಗೋಸ್ಕರ ನಿನ್ನ ತಾಯಿ ಒದ್ದಾಡ್ತಾ ಇದ್ದಾಳೆ. ನಿನ್ನ ಮರಣದ ವಾರ್ತೆನ ಕೇಳಿ ತಡ್ಕೋತಾ ಇಲ್ಲ. ನೀನು ಜೀವಂತವಾಗೇ ಇರ್ತೀಯ ಅಂತ
ಅವಳ ಮನಸ್ಸಿಗೆ ಅನ್ನಿಸ್ತಿದ್ಯಂತೆ. ಅದೇ ನಿಜ ಆಗಿದ್ರೆ ಎಲ್ರಿಗೂ ನಿನ್ನ ದರ್ಶನ ಕೊಡು, ಅಂಜನದೊಳಗೆ ಬಾ, ಯಾವ ದಿಕ್ಕಿನಲ್ಲಿದ್ರೂ ಬಾ, ದಿಕ್ಕು ತೋಚ್ತಿರೋ ಸ್ಥಿತಿಲಿರೋ ನಿನ್ನ ತಾಯಿಗೆ ಮನಃಶಾಂತಿನ ಕೊಡು. ಈ ಶಾಂಭವಿಯವ್ರು ಮಾಡ್ತಿರೋ ಕೆಲಸದಿಂದ ಒಂದು ವೇಳೆ ನಾನೇನಾದರೂ ಆ ಅಂಜನದಲ್ಲಿ ಕಾಣಿಸ್ತೀನ ಏನು? ನನ್ನ ಬಗ್ಗೆ ಎಲ್ರಿಗೂ ಗೊತ್ತಾ ನನ್ನ ನಿಜನ್ ಬಯಲು ಮಾಡ್ಬೇಕಂತ ನೋಡ್ತಿದ್ದಾಳ. ನಿನ್ನ ಮಗಳು ಬದುಕೇ ಇದ್ದಾಳೆ. ನಾನು ನನ್ನ ಹಳೆ ರೂಪದಲ್ಲಿ ಕಾಣಿಸ್ಕೊಳ್ಳೋದಂದ್ರೆ ಏನು? ಇದು ಹೇಗೆ ಸಾಧ್ಯ ಆಗತ್ತೆ? ಅಮ್ಮ, ಅಕ್ಷಯ, ನಾನು ಚೆನ್ನಾಗಿ ಇದ್ದೀನಮ್ಮ, ಕ್ಷೇಮವಾಗೇ ಇದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಸದ್ಯದಲ್ಲೇ ಬರ್ತೀನಂತ 2 ದಿನದ ಹಿಂದೆನೇ ಅಷ್ಟೇ ಫೋನ್ ಮಾಡಿ ಹೇಳಿದೆ ಅಲ್ವಾ ಅಮ್ಮ? ನೀನ್ ನನಗೆ ಶಾಶ್ವತವಾಗಿ ದೂರ ಆಗೋದೆ ಅಂತ ತಪ್ಪು ಸಮಾಚಾರ ಸಿಕ್ತಮ್ಮ. ಪ್ರಾಣನೇ ಹೋದಾಗನ್ನಿಸ್ತು. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ಬರಬೇಕಾಗಿರೋ ಸಮಯದಲ್ಲಿ ನಿನ್ನ ಮುಂದೆನೇ ಅಲ್ಲ, ಎಲ್ಲರ ಮುಂದೆನೂ ಬರ್ತೀನಿ. ಯಾರು ಏನು ಹೇಳಿದ್ರು ನಂಬೇಡ. ಅಮ್ಮನವ್ರ ಸಮ್ಮುಖದಲ್ಲೇ ಅಮ್ಮನವ್ರ ಸಾಕ್ಷಿಯಾಗೇ ಹೇಳ್ತಿದ್ದೀನಿ. ಅಮ್ಮ, ಅಕ್ಷಯ, ಅಕ್ಷಯ, ನನ್ನ ಮಗಳು ಬದುಕೆ ಇದ್ದಾಳೆ, ನನ್ನ ಮಗಳು ಬದುಕೆ ಇದ್ದಾಳೆ. ಎಲ್ಲ ಅಮ್ಮನವ್ರ ಲೀಲೆ. ಅಮ್ಮ ಶಾಂಭವಿ, ನೀನ್ ಸರಿಯಾದ ಸಮಯದಲ್ಲಿ ಆ ದೇವತೆನೆ ಕಳಿಸ್ದಾಗ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ತೋರಿಸ್ದೆ. ಜನ್ಮ ಜನ್ಮಕ್ಕೂ ನಿನಗೆ ಋಣವಾಗಿರ್ತೀನಿ ತಾಯಿ. ಕಲ್ತಿರೋ ವಿದ್ಯೆ ನಿನ್ನಂಥವ್ರಿಗೆ ಒಳ್ಳೇದು ಮಾಡೋದಕ್ಕೆ ಅಲ್ವೇನಮ್ಮ? ಇನ್ನು ನಾನು ಹೊರಡ್ತೀನಿ. ಥ್ಯಾಂಕ್ ಯು ಶಾಂಭವಿ. ಇವಾಗ ನಿಮಗೆ ಸಂತೋಷನಾ? ನನ್ನ ಮಾತು ನಿಜ ಆಯ್ತು ನೋಡಿದ್ರಾ? ಏನೇ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಏನೋ ಮಾತಾಡ್ದೆ ಅಲ್ವಾ? ಇವಾಗ ಮಾತಾಡು. ಎಸ್ ಐ ಸರ್, ರಾಂಗ್ ಇನ್ಫಾರ್ಮೇಶನ್ ಅಂತ ಗೊತ್ತಾಯ್ತಲ್ಲ, ನೀವಿನ್ನು ಹೊರಡಿ. ಸಾರಿ ಸರ್, ಇದ್ರ ಮೇಲೆ ನಾವು ರೀಎನ್ಕ್ವೈರಿ ಮಾಡ್ತೀವಿ. ನೀವು ಹೇಳ್ದಂಗೆ ಮಾಡಿದೆ, ಆದ್ರೆ ಎಲ್ಲ ರಿವರ್ಸ್ ಆಗೋಯ್ತಲ್ಲ ಮೇಡಮ್. ಅಂಜನ ಹಾಕಿ ಅಕ್ಷಯ ವಿಷಯನ ಬಯಲ್ ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏನೋ ಮಿರಾಕಲ್ ಆದಂಗೆ ಆಗಿದೆ. ನಾನು ಇನ್ನೂ ಶಾಕಲ್ಲೇ ಇದ್ದೀನಿ. ನಾನು ಡಬಲ್ ಶಾಕಲ್ಲಿದ್ದೀನಿ. ತಲೆ ತಿರ್ಗೋಯ್ತು ನನಗೆ. ಎನಿವೆ, ನಾನು ಕರಿತಿದ್ದ ಹಾಗೇನೆ ರಿಸ್ಕ್ ತಗೊಂಡು ಇಲ್ಲಿಗೆ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.
ಫ್ಯೂಚರಲ್ಲಿ ಮತ್ತೊಂದ್ಸಲ ನಿಮ್ ಜೊತೆ ಇಂಥ ಅಗತ್ಯನೇ ಬರುತ್ತೆ, ಆಗ ಕೂಡ ನೀವು ಬರಬೇಕು, ಬಂದು ಸಹಾಯ ಮಾಡಬೇಕು. ಶೋರ್ ಮೇಡಮ್. ನಿಮ್ ಗಿಫ್ಟ್ ನಿಮಗೆ ಬಂದು ಸೇರತ್ತೆ, ಇನ್ ಹೊರಡಿ. ಓಕೆ ಮೇಡಮ್. ಅಂಜನಾ ಹಾಕೋಳು ಬರ್ಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಷಯ ಸತ್ತೋದ್ಲು ಅಂತ ಅವನಿ ಪೂರ್ತಿಯಾಗಿ ನಂಬಿ ಬಾಯ್ ಬಡ್ಕೋತಿದ್ಲು. ಪೂಜೆನ್ ಕೂಡ ಮಾಡ್ತೇನೆ ಓಡ್ ಹೋಗ್ತಿದ್ಲು, ಹುಚ್ಚಿ ಆಗೋಗ್ತಿದ್ಲು. ಅವನಿ ಮೇಲೆ ನನ್ನ ಯುದ್ಧ ನಿರಂತರವಾಗಿ ಸಾಕ್ತಾನೆ ಇರೋಂಥ ಕಾರಣಕ್ಕೆ ಮತ್ತೊಂದ್ಸಲ ಮತ್ತೊಂದು ಬಾಂಬ್ನ ಬ್ಲಾಸ್ಟ್ ಮಾಡ್ತೀನಿ.